ಸ್ಟೇರಿಂಗ್ ಡ್ಯಾಂಪ್ನರ್ ಸಕ್ಕತ್ತಾಗಿದೆ ಇವನು ಹಾಕ್ಸಿರೋದು. ಹಾಂ ಸಪ್ರೇಟ್ ಇಟ್ಕೊಬಿಡಿ. ಸುಮ್ಮನೆ ಕಮೆಂಟ್ ಆಗ್ತಾರಲ್ಲ, ಇವಾಗ ಟೈಗರ್ ತಗೊಂಡು ಸೇಲ್ ಮಾಡೋದು ಎಷ್ಟು ಲಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲಾರು ಕೆಲವು ಮಾಡೋಕ್ಕಾಗಲ್ಲ, ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಕೆಲವು ಚೂತಿಯ ನನ್ನ ಮಕ್ಕಳು ರೆಂಟು ಅದು ಇದು ಅಂತ ಅಪ್ಸೋದು. ಗುರು ಬೆಂಗಳೂರು ಇರೋದು ಈ ಕಡೆಗೆ, ನನ್ನ ಮಗನೇ. ಹೌದಾ? ಉಯ್ ಹೌದಲ್ಲೋ, ಶೂ ಎಲ್ಲ ಕರ್ಕೊಬಿಟ್ಟೈತೆ. ಸೊ ನಾವೀಗ ಸುಬೋಧ್ ಗಾಡಿ ತೊಗೊಳ್ಳೋಣ. ಸೊ ಲಾಸ್ಟ್ ಟೈಮ್ ನೋಡಿದ್ದಕ್ಕೂ ಇವಾಗೂ ಬೇಜಾನ್ ಡಿಫ್ರೆನ್ಸ್ ಇದೆ ನಮ್ಮ ಸುಬೋಧ್ ಗಾಡೀಲಿ. ಲಾಸ್ಟ್ ಟೈಮ್ ಫುಲ್ ಸ್ಟಾಕ್ ಗಾಡಿ ನೋಡಿದರೆ, ಈ ಸತಿ ನೋಡಿ ಫುಲ್ಲು ಇವೋಟೆಕ್ದು ಫ್ರೇಮ್ ಸ್ಲೈಡರ್ಸು, ಫೋರ್ಕ್ ಪ್ರೊಟೆಕ್ಟರ್ಸು, ಫೋರ್ಕ್ ಸೀಲ್ ಪ್ರೊಟೆಕ್ಟರ್ಸು, ಫೋರ್ಕ್ ಸೀಲ್ ಕವರ್ ಅದು ಸಾರಿ, ಆಮೇಲೆ ಸ್ವಿಂಗ್ ಆರ್ಮ್ ಸ್ಪೂಲ್ಸು. ಮೇಯ್ನು ಈ ಗಾಡಿಗೆ ಓಲಿನ್ಸ್ ಅಲ್ಲ, ಇದು ಸ್ಟೇರಿಂಗ್ ಡ್ಯಾಂಪ್ನರ್ ಸಕ್ಕತ್ತಾಗಿದೆ ಇವನು ಹಾಕ್ಸಿರೋದು. ಕಾರ್ಬನ್ ಫೈಬರ್ ಫಿನಿಶ್ ಥರ ಇದೆ ಇದು. ಅದು ಬಿಟ್ಟರೆ ಮೈನು M4 ಎಕ್ಸಾಸ್ಟ್ ಬೇಬಿ ಸಾಕಾಗಿದೆ. ಬನ್ನಿ ಈ ಸತಿ ಮಜಾ ಇರುತ್ತೆ ಈ ಗಾಡಿ ಓಡಿಸೋಕ್ಕೆ. ನೋಡೋಣ. ಹೋನಾ. ಸೊ ಇದಕ್ಕೂ DB ಕಿಲ್ಲರ್ ಬರುತ್ತೆ, ಬಟ್ ಏನು ಯೂಸ್ ಇಲ್ಲ, ಅದಕ್ಕೆ ತೆಗೆದುಬಿಟ್ಟವನೇ. ಅಲ್ಲಿ 10R ಇದೆ, ಇದು 6R. ಇದ್ರ ಸೌಂಡ್ ಕೆಲಸ ಅಲ್ಲ, ತಡಿ ಅವ್ರು ಹೋಗ್ಬಿಡ್ಲಿ ಮುಂದೆ. ಏನಿದೆಯಲ್ಲ ಸೌಂಡು ಸಕ್ಕತ್ತಾಗಿದೆ. ಎಕ್ಸಾಸ್ಟ್ ಇದ್ರೇ ಗುರು ಗಾಡಿ. ಹಾಕು ಫೈನಲಿ. ಆಟೋ ಫ್ಲಿಪ್ಪರ್ ಒಂದು ಕೊಟ್ಬಿಟ್ಟಿದ್ರೆ ಗಾಡಿಗೆ ಸಾಕಾದಾಗಿರ್ತಾ ಇತ್ತು. Let's go, baby! ಏನ್ ಗುರು ಹಿಂಗೆ ಆಟ ಆಡ್ಬೋದು ಈ ಗಾಡೀಲಿ.
ಟಕ್ಕನ್ ಏನ್ ಗುರು ಸಾಕಾಗಿದೆ ಕಾರ್ನರ್ಸ್ ಮಾತ್ರ. ಇದಕ್ಕೆ ಹೇಳೋದು ಸೂಪರ್ ಸ್ಪೋರ್ಟ್ ಮಜಾ ಮಾಡಕ್ ಮಾತ್ರ ಪ್ಯೂರ್ ಬೈಕಿಂಗ್ ಅಂದ್ರೆ ಸೂಪರ್ ಸ್ಪೋರ್ಟಲ್ಲಿ ನೀವು ಆರಾಮಾಗಿ ಕಲಿಬೋದು. ಕಾರ್ನರ್ಸ್ ತೊಗೊಳೋದು, ಆಕ್ಸಿಲರೇಟ್ ಮಾಡೋದು, ಬ್ರೇಕ್ ಮಾಡೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಸೂಪರ್ ಸ್ಪೋರ್ಟೇ ಮೈನು. ಇದನ್ನ ಓಡಿಸೋದು ಕಲ್ತ್ರಿ ಅಂದರೆ ನೀವು ಯಾವ ಗಾಡಿ ಬೇಕಾದ್ರೂ ಆರಾಮಾಗಿ ಓಡಿಸ್ಬೋದು. ಸೊ ಅದಕ್ಕೆ ಹೇಳೋದು ಎಲ್ಲ ಬಿಗಿನರ್ಸ್ಗೂ RC390 ಇಂಥ ಗಾಡಿಗಳು ಬೆಸ್ಟ್ ಬಿಗಿನರ್. ಅದರಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಡ್ಬೋದು ನೀವು. ಆಮೇಲೆ ಎಂಥ ಬೈಕ್ ಕೊಟ್ಟರು ಆರಾಮಾಗಿ ಆಟ ಆಡ್ತೀರಾ. ಜಸ್ಟ್ ವೆಯ್ಟ್ ಆ್ಯಂಡ್ ಜಾಮೆಟ್ರಿ ಡಿಫ್ರೆನ್ಸ್ ಅಷ್ಟೇ. ಸೊ ನಿಮ್ಗೆ ಲಾಜಿಕ್ ಗೊತ್ತಾಗ್ಬಿಡುತ್ತೆ ಒಟ್ಟಿನಲ್ಲಿ. ಸಾಕಾಗಿದೆ ಎಕ್ಸಾಸ್ಟ್ ಮಾತ್ರ ತಮ್ಮಡು. ಮಂಜು ಪನ್ನಿ చేసాವ್ರ M4 ಎಕ್ಸಾಸ್ಟು ಸಾಕಾಗೈತೆ. ಒಂದು ಟ್ರ್ಯಾಕಲ್ಲಿ ಹೊಡಿಬೇಕಂದ್ರೆ ಅವನ ಅಮ್ಮ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಭರತನಾಟ್ಯ ಮಾಡಿಬಿಡ್ಬೋದು. ಮುಳುಗಿ ಎದ್ದು ಬಂದ ಅಂತ ಅನ್ನಿಸ್ತೈತೆ ಗುರು ನನಗಂತೂ. ಆಲ್ಮೋಸ್ಟ್ ಮುಳುಗಿ ಹೋಗ್ಬಿಡ್ಬೇಕಾಯ್ತು ಇವತ್ತು. ನೋಡಿದ್ರೆ 6 ಆಟಗಳು ಆಡ್ಕೊಂಡು ಕೂತಿದ್ದೀವಿ. ಅವ್ರು ಹೇಳೋದು ಕರೆಕ್ಟೇ. ದಿಸ್ ಇಸ್ ವೈ ವಿಮೆನ್ ಲಿವ್ ಲಾಂಗರ್. ಬಾಯ್ಸ್ ಯಾರು ಬರ್ತಾನೆ ಇಲ್ಲ. ನಾವು 6 ಸಿಕ್ಕಿ ಜೋಶಲ್ಲೇ ಹೊಡ್ಕೊಂಡು ಬಂದ್ಬಿಟ್ಟು ನೋಡಪ್ಪ ಹೆಂಗೆ ನೋಯ್ತಾಯ್ತು ಗೊತ್ತಾ ಫ್ರಿಸ್ಟು. ಸುಮಾರು ದಿವಸ ಆಯ್ತಲ್ಲ ಸೂಪರ್ ಸ್ಪೋರ್ಟ್ಗಳೆಲ್ಲ ಓಡಿಸಿ ರೂಢಿ ತಪ್ಪಿಬಿಟ್ಟಿದೆ ನೋಡಿ. ಇಷ್ಟು ದೂರ ಬಂದಿರೋದು ಆಲ್ರೆಡಿ ವೃಷ್ಟಿ ಹೆಂಗೆ ನೋಡ್ತಾ ಇದೆ ಅಂದರೆ ಇಲ್ಲಿ ಫುಲ್ಲು ನಂಬಾಗ್ತಾ ಇದೆ. ಆ್ಯಕ್ಚುಲಿ ಈ ಕೈ ನನ್ನ ನಾರ್ಮಲ್ ಆಗಿದೆ, ಈ ಕೈ ಆ್ಯಕ್ಚುಲಿ ಕ್ರ್ಯಾಶ್ ಆಗಿ ಇದಾಗಿದ್ದು. ಈ ಕೈಯೇ ಜಾಸ್ತಿ ನೋಡ್ತಾ ಇದೆ. ಇದನ್ನ ಸ್ಟಾಕಲ್ಲಿ ಓಡಿಸಿದಾಗ ಏನು ಫೀಲೇ ಗೊತ್ತಾಗ್ತಾ ಇರಲಿಲ್ಲ ಗಾಡಿದು. ಎಕ್ಸಾಸ್ಟ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ನೋಡಿ. ಆ ಮಜಾನೇ ಬೇರೆ ಎಕ್ಸಾಸ್ಟ್ ಇದ್ರೆ. ಇಲ್ಲಿ ನಿಲ್ಸ್ಕೊಂಡ್ಬಿಡೋಣ ಯಾವುದಕ್ಕೂ ಬೆಸ್ಟು. ಇಲ್ವಾ? ಮೆಷಿನ್ ಕ್ಯಾಲಿಪರ್ಸ್ ಸಕ್ಕತ್ತಾಯ್ತಲ್ಲ ಕಾರ್ನರ್ಸಲ್ಲಿ ಹಿಂದೆ. ನೆಕ್ಸ್ಟ್ ಲೆವೆಲ್ ಇತ್ತು. ರೆಕಾರ್ಡ್ ಆಗಿದೆ ನೋಡಿ. ಹೌದಾ? ಅಲ್ಲಿ ಗ್ಯಾಪೇ ಇರಲಿಲ್ಲ. ಫುಲ್ ಹೆವಿ ಲೀನ್ ಮಾಡಿದ್ದಾರೆ. ಫುಲ್ ಲೀನ್ ನೀವು ಲೀನ್ ಮಾಡೋದಕ್ಕೆ ನಿಮ್ದು ಕಲ್ಗಳು ಹೊಡಿತಾ ಇದ್ದು. ಹಾಂ, ಸೂಪರ್ ಸ್ಪೋರ್ಟ್ ಇನ್ಸ್ಟಿಂಕ್ಸು. ನಾನು ಶುರು ಮಾಡಿದ್ದೆ ಇದರಲ್ಲ, ನಂಗೆ ಆಟೋಮೆಟಿಕ್ ಅದು ಬಂದ್ಬಿಡ್ತೈತೆ. ಇದ್ರ ಮೇಲೆ ಹತ್ತಿದ ತಕ್ಷಣ ಬಂದ್ಬಿಡುತ್ತೆ ಅದು. ಸಾಕಾಗಿತ್ತು ಫುಲ್. ಆಲ್ಮೋಸ್ಟ್ ನೋಡಿ ಟೈರ್ಸ್ ನೋಡಿ, ಆಲ್ಮೋಸ್ಟ್ ಟೈರ್ ಫುಲ್ ಎಡ್ಜ್ವರೆಗೂ ವೇರ್ ಔಟ್ ಆಗಿದೆ. ಇದು ಯಾವುದು? ರೋಸಾ 3 ಇರಬೇಕಿದು. ರೋಸಾ 3, ರೋಸಾ 4. ಸೂಪರ್ ಸ್ಪೋರ್ಟ್ ಹಾಂ, ಸೂಪರ್ ಸ್ಪೋರ್ಟೇ ಬೆಸ್ಟು. ಹಾಂ, ನೀವು ಟೂರಿಂಗ್ ಒಂದು ಸಪ್ರೇಟ್ ಇಟ್ಕೊಬಿಡಿ. ಅದೇ ಮಗ ಹಿಡ್ಕೊಬೇಕು, ಬಟ್ ಎಲ್ಲಿ ಜಾಗ ಇಲ್ಲ ನಿಲ್ಸೋಕ್ಕೆ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ಸುಮಾರು ಜನ ಸುಮ್ಮನೆ ಕಮೆಂಟ್ ಆಗ್ತಾರಲ್ಲ, ಇವಾಗ ನೀವು ಈಗ ಟೈಗರ್ ತೊಗೊಂಡು ಸೇಲ್ ಮಾಡೋದು ಎಷ್ಟು ಲಾಸ್ ಅಂತ ಯಾರಿಗೂ ಗೊತ್ತಿಲ್ಲ. ಅದೇನೆ ಈಗ ಇಮಿಡಿಯೇಟಾಗಿ ಚೇಂಜ್ ಮಾಡಬೇಕು ಅಂದರೆ ಆಗಲ್ಲ. ಇದು ಎಲ್ಲರ ಕೆಲವು ಮಾಡೋಕ್ಕಾಗಲ್ಲ. ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಕೆಲವು ಚೂತಿಯ ನನ್ನ ಮಕ್ಕಳು ರೆಂಟು ಅದು ಇದು ಅಂತ ಅಪ್ಸೋದು. ಹಾಂ, ನಡಿ.
ಏನಕ್ಕೆ ಈ ಕಡೆ ಬಂದ? ಯಾಕೆ ಬ್ರೋ ಏನಾಯ್ತು? ಅಲ್ಲ ಇನ್ನೂ ಹೋಗ್ಬೇಕಾ ಮುಂದೆ? ನಾವು ಆ ಕಡೆ ಹೋಗ್ಬೇಕಾಗಿರೋದು. ದೂರ ಆಗುತ್ತೆ ಆ್ಯಕ್ಚುಲಾಗಿ. ಹಾಂ ದೂರ ಆಗುತ್ತೆ ಗುರು. ಬೆಂಗಳೂರು ಇರೋದು ಈ ಕಡೆಗೆ, ಇದು ಅನಂತಪುರ ಸೈಡು. ನನ್ನ ಮಗನೇ, ನಾನು ಅದೇ ಅನ್ಕೊಂತ ಇದ್ದೀನಿ ಇವ್ನು ಯಾಕೆ ಈ ಕಡೆ ಹೋಗ್ತಾವನೆ ಅಂತ. ಆ ಕಡೆ ಹೋಗ್ಬೇಕಾಗಿರೋದು. ಹಾಂ ಮಾಮ್ ಏನು ಮಜಾ ಮಾಡಿದೆ ಗೊತ್ತಾ? ವಿಡಿಯೋಲ್ಲಿ ಗೊತ್ತಾಗತ್ತೆ ನಿಂಗೆ. ಅವನು ತೆಗ್ದವನೆ ಫುಲ್ ನೀಟ್ರಾಗು. ಹಾಂ 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 ಬಂದು ಹೇಳ್ಕೊ, ಲೆಫ್ಟಿಗೆ ಹೇಳ್ಕೊ. ಸಾಕಾಗಿತ್ತು ಗುರು ರೈಡ್ ಮಾತ್ರ ಇವತ್ತು. ಪೆರೇಸಂದ್ರ ಶೆಲ್ಲು. ಹಾಂ ಪೆರೇಸಂದ್ರ. ಪ್ರದೀಪ್ ಈಶ್ವರ್ ಗೊತ್ತಿಲ್ಲ? ಈ ಊರವ್ರೆ, MLA ಪ್ರದೀಪ್ ಈಶ್ವರು. ಓ ಹೌದು ಮಚ್ಚ. ಓ ನಾನು ಒಂದು ಕಾರ್ನರಲ್ಲಿ ಹಿಂಗೆ ಹೋಗ್ತಾ ಇದ್ದೆ, ಏನೋ ಹಿಂಗೆ ಹೋಯ್ತು ಮಚ್ಚ. ಓ ಅದೇನಾ ಕ್ಲಾತು? ಅಯ್ಯಯ್ಯೋ. ಹಾಂ ಹೌದಾ? ಉಯ್ಯ ಹೌದಲ್ಲೋ, ಶೂ ಎಲ್ಲ ಕರ್ಕೊಬಿಟ್ಟೈತೆ. ಹಾಂ ಈ ಶೂಸು ADV ಬೂಟ್ಸ್ ಅಲ್ಲ, ಇದು ಇರಲ್ಲ. ಅದೇ ಈ ಶೂಸ್ ಆ ಗಾಡಿಗೆಲ್ಲ ಗುರು. ಇಲ್ಲ ಮಚ್ಚ, ನಾನು ಫುಲ್ ಲೀನ್ ಹೋಗ್ತಾ ಇದ್ದೆ. ಟೋಮಲ್ಲಿ ಇಡಬೇಕಲ್ಲ ಬಟ್ಟೆ ವರ್ಷ ಬಟ್ಟೆ. ಅಲ್ಲಿ ಯಾರೋ ಇಚ್ಚಾರ ಹೋಗಿ ಇಂಥ ಬೈಕಲ್ಲಿ. ಲೋ ಗಾಡಿ ಏನಿದೆ ಗೊತ್ತಾ ಮಚ್ಚ, ಅವತ್ತು ನಾನು ಸ್ಟಾಕಲ್ಲಿ ಓಡಿಸ್ದಾಗ ಏನು ಅನಿಸ್ಲಿಲ್ಲ, ಇವತ್ತಂತೂ ಸಖತ್ತಾಗಿ ಅನಿಸ್ತಾಯಿತ್ತು. ಎಕ್ಸಾಸ್ಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಮ್ಮ ಸ್ವಿಮ್ಮಿಂಗ್ ಚಾಂಪಿಯನ್ ಇದ್ದಿದ್ದಕ್ಕೇನಪ್ಪ ಇವತ್ತು. ಇನ್ನೊಂದು ಸರಿ ಥ್ಯಾಂಕ್ಸ್. ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾಗಲ್ಲ. ಓ ರಂಜನ್ ಹೆವಿ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಮಚ್ಚ. ಅವ್ನಿಗೆ ಇನ್ನೂ ಫುಲ್ ಸೂಪ್ ಖಾಲಿ ಆಗೋಗೈತೆ, ಇನ್ನೂ ಜೋಶ್ ಬಂದಿಲ್ಲ ವಾಪಸ್. ಮಾಮ್ ನನ್ನ ಹೇಳೋಕ್ಕಾಗತ್ತಾ ಮಾಮ್? ಅಯ್ಯೋ ಇಬ್ರು ಇಟ್ಕೊಂಡಿದ್ದಕ್ಕೆ ನೀವು ಸ್ವಲ್ಪ ಬ್ರೀತಿಂಗ್ ಮಾಡಿದ್ರಲ್ಲ, ಓಕೆ. ಒಬ್ಬರೇ ಇದ್ದಿದ್ದು ಕಷ್ಟ ಆಗ್ತೈತೆ ನೋಡಿ. ನನಗಂತೂ ಫುಲ್ಲು ಯಪ್ಪ, ಈ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ನ ಮರೆಯಲ್ಲ. ಹಾಂ ಇದೆ ನಂದ್ರಲ್ಲೆಲ್ಲ ಇದೆ. ಸೊ ಅಷ್ಟೇ ಡಾರ್ಲಿಂಗ್ಸ್, ನಾವಿನ್ನು ವಾಪಸ್ ಹೊರಡ್ತೀವಿ ಮನೆಗೆ. ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಸೊ ಯೂತ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಎಂಥ ಪ್ರೋ ಲೆವೆಲ್ ಸ್ವಿಮ್ಮರ್ ಆಗಿದ್ರು ದಯವಿಟ್ಟು ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ನಾವು ಅದನ್ನು ಹೊಡೆದಿದ್ದು ಸ್ಟ್ಯಾಗ್ನೆಂಟ್ ನಿಂತಿರೋ ನೀರಲ್ಲಿ, ಫ್ಲೋಯಿಂಗ್ ವಾಟ್ರಲ್ಲೆಲ್ಲ ಏನು ಹೊಡೆದಿಲ್ಲ. ಆ ನಿಂತಿರೋ ನೀರಲ್ಲೇ ಕಾಲು ಸಿಗ್ತಿರೋ ಎಷ್ಟು ಟೆನ್ಷನ್ ಆಗ್ಬಿಡ್ತು ಗೊತ್ತಾ. ನೀವು ರಿಸ್ಟ್ ಹೋಗ್ತೀರಾ ಅಂದರೆ ಅಷ್ಟು ಜನ ಇರ್ಬೇಕು ಸಪೋರ್ಟ್ ಮಾಡೋಕ್ಕೆ, ಬ್ಯಾಕಪ್ ಇಕ್ಕೊಂಡು ಮಾಡಿ, ಅವಾಗ ಸ್ವಲ್ಪ ಸೇಫು. ಇಲ್ಲಾಂದರೆ ಭಾರಿ ಹಿಂಸೆಗರು ನೀರಲ್ಲೆಲ್ಲ. ಅಯ್ಯೋ ಹೇಳಿದ್ನ, ನನಗಿದು ಫಸ್ಟ್ ಟೈಮ್ ಡ್ರೋನಿಂಗ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತೂ ಡ್ರೋನಿಂಗ್ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ. ಸೊ ನೀವುಗಳು ದಯವಿಟ್ಟು ಮಾಡೋಕ್ಕೂ ಹೋಗ್ಬೇಡ್ರಿ. ಅದು ನೀವು ನೋಡೋಷ್ಟು ಈಸಿ ಅಲ್ಲ, ಅದು ತುಂಬ ಕಷ್ಟ ಇದೆ. ಆ ಸಿಚುವೇಶನ್ಗೆ ಹೋದ್ಮೇಲೆ ಕತೆ ಬೇರೆಯೇ ಇರುತ್ತೆ. ಸೊ ಆ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀನಿ. ಸಿಗೋಣ ಡಾರ್ಲಿಂಗ್ಸ್ ನೆಕ್ಸ್ಟ್ ವಿಡಿಯೋಲಿ. ಇಟ್ಟಣ, ಬಾಯ್.